ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಚಾಪ್ಟರ್ ನಂಬರ್ 5 ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಚಾಪ್ಟರ್ನ ಎರಡನೇ ಸೆಷನ್ ಅಂದರೆ ಕಂಟಿನ್ಯೂಷನ್ ಆಫ್ ದ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಹಾಗೆ ತಡ ಮಾಡದೆ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕಂಟಿನ್ಯೂಷನ್ ಆಫ್ ದ ಚಾಪ್ಟ್ರಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಆಪರೇಟರ್ಸ್ ಆಫ್ ಪೈಥಾನ್. ಪೈಥಾನ್ ಅನ್ನೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಆಪರೇಟರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ನೋಡ್ತಾ ಇದ್ವಿ. ಆಪರೇಟರ್ಸ್ ಅಂದರೆ ಏನು? ಆಪರೇಟರ್ಸ್ ಅನ್ನೋದು ಒಂದು ಸಿಂಬಲ್ ಆಗಿರುತ್ತೆ. ನಾವು ಒಂದು ಎಕ್ಸ್ಪ್ರೆಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಎಕ್ಸ್ಪ್ರೆಷನಲ್ಲಿ 2 ಪಾರ್ಟ್ಸ್ ಬರುತ್ತೆ. ಒಂದು ಅಪರೆಂಟ್ ಪಾರ್ಟ್ ಮತ್ತೊಂದು ಆಪರೇಷನ್ ಪಾರ್ಟ್. ಅಪರೆಂಟ್ ಅಂದರೆ ನಾವೆಲ್ಲ ಏನು ಬರ್ಕೋತೀವಿ, ಕೋಎಫಿಷಿಯೆಂಟ್ಸ್ ಅಂತ ಏನು ಕರಿತೀವಿ, A, B, X, Y, Z, M ಈ ಥರ ಕ್ಯಾರೆಕ್ಟರ್ಸ್ನ ಏನು ಬರ್ಕೋತಾ ಇದ್ವಿ ಅಥವಾ ನಂಬರ್ಸ್ಗಳನ್ನು ಏನು ಬರ್ಕೋತಾ ಇದ್ವಿ 2, 3, 4, 5 ಈ ಥರ ನಂಬರ್ಸ್ಗಳನ್ನು ಕ್ಯಾರೆಕ್ಟರ್ಸ್ಗಳನ್ನು ನಾವು ಅಪರೆಂಟ್ಸ್ ಅಂತ ಕರಿತೀವಿ. ಅದನ್ನು ಹೊರತುಪಡಿಸಿ ಸಿಂಬಲ್ಸ್ಗಳನ್ನು ಏನು ಬರಿತಾ ಇದ್ವಿ ಒಂದು ಎಕ್ಸ್ಪ್ರೆಷನ್ಸಲ್ಲಿ ಅವುಗಳನ್ನು ಆಪರೇಟರ್ಸ್ ಅಂತ ಕರಿತಾ ಇದ್ವಿ. ಸೊ ಆಪರೇಟರ್ಸ್ ಆರ್ ಸ್ಪೆಷಲ್ ಸಿಂಬಲ್ಸ್ ಯೂಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಆಪರೇಷನ್. ನಾವು ಏನು ಮಾಡಬೇಕು ಅನ್ನೋದು ಯಾವ್ದು ಹೇಳ್ತಾ ಇದೆ ಅಂದರೆ ಸಿಂಬಲ್ ಹೇಳ್ತಾ ಇದೆ. ಸಿಂಬಲ್ ರೆಪ್ರೆಸೆಂಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ದ ವರ್ಕ್ ಅಂತ ಹೇಳ್ಬೋದು. ಸೊ ಆಪರೇಟರ್ಸ್ ಆಫ್ ಪೈಥಾನ್ ವಿಲ್ ಬಿ ದ ಡೆಫಿನೇಷನ್ ಕಾಲ್ಡ್ ಆಪರೇಟರ್ಸ್ ಆರ್ ಸ್ಪೆಷಲ್ ಸಿಂಬಲ್ಸ್ ಯೂಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಆಪರೇಷನ್ಸ್ ಆನ್ ವ್ಯಾಲ್ಯೂಸ್. ಈ ಬೇಸಿಕ್ ಆಪರೇಟರ್ಸಲ್ಲಿ ಮೇಜರ್ ಆಗಿ 6 ಆಪರೇಟರ್ಸ್ ಇದೆ. ಯಾವ್ದು ಅಂದರೆ ಅರ್ಥಮೆಟಿಕ್ ಆಪರೇಟರ್ಸ್, ರಿಲೇಷನಲ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಬಿಟ್ ವೈಸ್ ಆಪರೇಟರ್ಸ್, 5th one ಬಂದು ಅಸೈನ್ಮೆಂಟ್ ಆಪರೇಟರ್ ಆ್ಯಂಡ್ 6th one ಅದರ್ ಸ್ಪೆಷಲ್ ಆಪರೇಟರ್ಸ್. ಅದರ್ ಸ್ಪೆಷಲ್ ಆಪರೇಟರ್ಸ್ ಆರ್ ಡಿವೈಡೆಡ್ ಇಂಟು 2 types. One is ಐಡೆಂಟಿಟಿ ಆಪರೇಟರ್ ಆ್ಯಂಡ್ ಸೆಕೆಂಡ್ ಒನ್ ಮೆಂಬರ್ಶಿಪ್ ಆಪರೇಟರ್ಸ್ ಅಂತ ಹೇಳಿ. ಸೊ ದಿಸ್ ಈಸ್ ಅಬೌಟ್ ದ ಆಪರೇಟರ್ಸ್. ಗಳನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಪರೇಟರ್ಸಲ್ಲಿ ಮೊದಲನೇದು ಬಂದು ಅರ್ಥಮೆಟಿಕ್ ಆಪರೇಟರ್. ಅರ್ಥಮೆಟಿಕ್ ಆಪರೇಟರ್ಸಲ್ಲಿ ನಮಗೆ ಗೊತ್ತಿದೆ ಬೇಸಿಕ್ಕಾಗಿ ಒಂದು ಮ್ಯಾಥಮೆಟಿಕ್ಸಲ್ಲಿ ಆಪರೇಟರ್ಸ್ ಯಾವ್ದ್ಯಾವ್ದು ಬೇಕು, ಅಡಿಷನ್ ಬೇಕು, ಸಬ್ಸ್ಟ್ರಾಕ್ಷನ್ ಬೇಕು, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್ ಆ್ಯಂಡ್ ಎಕ್ಸ್ಪೋನೆಂಟ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಬೇಸಿಕ್ ಆಪರೇಟರ್ಸ್. ಸೊ ಅಡಿಷನ್ ಅಂದರೆ ಪ್ಲಸ್ಸನ್ನು ಬಳಸ್ತೀವಿ, ಸಬ್ಟ್ರಾಕ್ಷನ್ ಅಂದರೆ ಮೈನಸ್, ಮಲ್ಟಿಪ್ಲಿಕೇಶನ್ ಅಂದರೆ ಇಂಟು, ಡಿವಿಷನ್ ಅಂದರೆ ಡಿವಿಷನ್ ಸಿಂಬಲ್ ಆ್ಯಂಡ್ ಮಾಡ್ಯುಲಸ್ ಅಂತ ಅಂದರೂ ಕೂಡ ಡಿವಿಷನ್ ಸಿಂಬಲ್ಲೇ ಇರುತ್ತೆ. ಎಕ್ಸ್ಪೋನೆಂಟ್ ಅಂತ ಅಂದರೆ ಪವರ್, ನಾವು ಯಾವ್ದಾದ್ರು ವ್ಯಾಲ್ಯೂವಿನ ಪವರ್ನ ಏನು ಫೈಂಡ್ ಔಟ್ ಮಾಡ್ತೀವಲ್ಲ ದಟ್ ಈಸ್ ಕಾಲ್ಡ್ ಎಕ್ಸ್ಪೋನೆಂಟ್. ಸೊ ಇದು ಬೇಸಿಕ್ ಆಪರೇಟರ್ಸಲ್ಲಿ ಮೊದಲನೇದು ಅರ್ಥಮೆಟಿಕ್ ಆಪರೇಟರ್ ಆಗಿರುತ್ತೆ. ಆಪರೇಟರ್ಸಲ್ಲಿ ಸೆಕೆಂಡ್ ಆಪರೇಟರ್ ಬಂದು ರಿಲೇಷನಲ್ ಆಪರೇಟರ್. ರಿಲೇಷನಲ್ ಆಪರೇಟರ್ನ ಏನಕ್ಕೆ ಬಳಸ್ತೀವಿ ಅಂದರೆ ಕಂಪ್ಯಾರಿಸನ್ ಮಾಡಲಿಕ್ಕೆ, ಎರಡು ವ್ಯಾಲ್ಯೂಗಳನ್ನು ಕಂಪೇರ್ ಮಾಡಲಿಕ್ಕೆ ನಾವು ರಿಲೇಷನಲ್ ಆಪರೇಟರ್ಗಳನ್ನು ಬಳಸ್ತೀವಿ. ಅದರಲ್ಲಿ ಯಾವ್ದು ಲೆಸ್ ದ್ಯಾನ್ ಆಗಿರ್ಬೋದು, ಲೆಸ್ ದ್ಯಾನ್ ಈಸ್ ಈಕ್ವಲ್ಸ್ ಟು, ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ಸ್ ಟು ಸಿಂಬಲ್ ಅಥವಾ ನಾಟ್ ಈಕ್ವಲ್ಸ್ ಟು ಸಿಂಬಲ್. ಈ ಸಿಂಬಲ್ಗಳನ್ನು ಹೆಚ್ಚಾಗಿ ನಾವು ರಿಲೇಷನಲ್ ಆಪರೇಟರ್ಸ್ ಅಂತ ಕರಿತಾ ಇದ್ದೀವಿ. ಎರಡು ವ್ಯಾಲ್ಯೂಗಳನ್ನು ಕಂಪೇರ್ ಮಾಡಲಿಕ್ಕೆ ರಿಲೇಷನಲ್ ಆಪರೇಟರ್ಸ್ಗಳನ್ನು ಬಳಸ್ತಾ ಇದ್ದೀವಿ. ಥರ್ಡ್ ಟೈಪ್ಸ್ ಆಫ್ ಆಪರೇಟರ್ ಬಂದು ಲಾಜಿಕಲ್ ಆಪರೇಟರ್ಸ್. ಲಾಜಿಕಲ್ ಆಪರೇಟರ್ಸಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಾಜಿಕಲ್ ಆಪರೇಟರ್ಸ್, ದಟ್ ಈಸ್ ಆ್ಯಂಡ್ ಆಪರೇಟರ್, ಆರ್ ಆಪರೇಟರ್ ಆ್ಯಂಡ್ ನಾಟ್ ಆಪರೇಟರ್ಸ್ ಅಂತೇಳಿ. ಸೊ ಆ್ಯಂಡ್ ಆಪರೇಟರ್ಗಳನ್ನು ನಾವು ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ A is equals to 20 ಇಫ್ A is less than 30 ಆ್ಯಂಡ್ A is greater than 10. ಎಗೆ ಎರಡು ವ್ಯಾಲ್ಯೂನ ಕೊಟ್ಟಿದ್ದಾರೆ, ಅಂದರೆ ಇನ್ ಬಿಟ್ವೀನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಫ್ ಕಂಡೀಷನ್ A ಅನ್ನೋ ವ್ಯಾಲ್ಯೂ 20 ಮತ್ತು A ಅನ್ನೋ ವ್ಯಾಲ್ಯೂ ಗ್ರೇಟರ್ 20 ಅನ್ನೋ ವ್ಯಾಲ್ಯೂ 30 ಮತ್ತು 10 ಬಿಟ್ವೀನಲ್ಲಿ ಇದೆ ಅನ್ನೋದಾದರೆ ಎಸ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಈ ರೀತಿಯ ಸಂದರ್ಭಗಳಲ್ಲಿ ಆ್ಯಂಡ್ ಅನ್ನೋ ಆಪರೇಟರ್ಗಳನ್ನು ಬಳಸ್ತಾ ಇದ್ವಿ. ಇನ್ನು ಆರ್ ಅಂತ ಅಂದರೆ ಅಥವಾ ಅಲ್ವಾ. A is equals to 20, A ಅನ್ನೋದು A ಗ್ರೇಟರ್ ದ್ಯಾನ್ 10 ಇದೆ ಆ್ಯಂಡ್ ಗ್ರೇಟರ್ ದ್ಯಾನ್ 5 ಇದೆ. ಸೊ 20 ಅನ್ನೋದು ಗ್ರೇಟರ್ ದ್ಯಾನ್ 10 ಹೌದು, ಗ್ರೇಟರ್ ದ್ಯಾನ್ 5 ಹೌದು, ಎರಡೂ ಕಂಡೀಷನ್ ಟ್ರೂ ಆಗ್ತಾ ಇದೆ. ಅಂಥ ಸಂದರ್ಭಗಳಲ್ಲಿ ಎಸ್ ಅಂತ ಪ್ರಿಂಟ್ ಮಾಡಲಿಕ್ಕೆ ಅಥವಾ ಈ ರೀತಿ ಸಿಚುವೇಷನ್ಗಳಲ್ಲಿ ನಾವು ಆರ್ ಅನ್ನೋ ಆಪರೇಟರ್ಗಳನ್ನು ಬಳಸ್ತಾ ಇದ್ದೀವಿ. ಇನ್ನು ನಾಟ್ ಆಪರೇಟರ್ ಅಂತ ಅಂದರೆ ಇನ್ವರ್ಸ್ ಆಪರೇಟರ್ ಅಂತ ಕೂಡ ಕರಿತೀವಿ ನಾಟನ್ನು. ಸೊ ಈಸ್ ರೈನಿ, ಇನ್ ಕೇಸ್ ಏನಾದರೂ ರೈನಿ ಬರ್ತಾ ಇದೆ, ಮಳೆ ಬರ್ತಾ ಇದೆ ಅಂದರೆ ನಾವು ಟ್ರೂ ಅಂತ ಮಾಡ್ತೀವಿ. ಅಥವಾ ಇಫ್ ಇಟ್ ಈಸ್ ನಾಟ್ ರೈನಿ ಅಂತ ಅಂದರೆ ಕಂಡೀಷನ್ ಏನಾಗುತ್ತೆ, ನೋ ರೈನ್ ಅಂತ ಅಲ್ವಾ. ಸೊ ನಾವು ಹೌದು ಅನ್ನೋದನ್ನು ಅಲ್ಲ ಅಂತ ಹೇಳಲಿಕ್ಕೆ ಅಥವಾ ಅಲ್ಲ ಅನ್ನೋದನ್ನು ಹೌದು ಅಂತ ಇನ್ವರ್ಸ್ ಆಗಿ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡೋವಂಥ ಸಿಚುವೇಷನ್ಗಳಲ್ಲಿ ನಾಟ್ ಆಪರೇಟರ್ನ ಬಳಸ್ತಾ ಇದ್ವಿ. ಸೊ ಲಾಜಿಕಲ್ ಆಪರೇಟರ್ ಬಂದು ಮೂರು ಬೇಸಿಕ್ ಆಪರೇಟರ್ಸ್ ಯಾವುದು ಅಂದರೆ ನಾಟ್ ಆಪರೇಟರ್, ಆ್ಯಂಡ್ ಆಪರೇಟರ್ ಆ್ಯಂಡ್ ಆರ್ ಆಪರೇಟರ್ ಅಂತ ಹೇಳ್ಬೋದು. ಆಪರೇಟರ್ ನಂಬರ್ 4 ಬಂದು ಬಿಟ್ ವೈಸ್ ಆಪರೇಟರ್. ಬಿಟ್ ವೈಸ್ ಆಪರೇಟರ್ ಅಂತ ಅಂದರೆ ನಮಗೆ ಗೊತ್ತೇ ಇದೆ, ಬಿಟ್ಸ್ ಆ್ಯಂಡ್ ಬೈಟ್ಸಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀವಿ. ಬಿಟ್ಸ್ ಆ್ಯಂಡ್ ಬೈಟ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಮೆಷರಿಂಗ್ ದ ಕಂಪ್ಯೂಟರ್ ಮೆಮೊರಿಯನ್ನು ಮೆಷರ್ ಮಾಡುವಾಗ ಬಿಟ್ಸ್ ಆ್ಯಂಡ್ ಬೈಟ್ಸನ್ನು ಬಳಸ್ತಾ ಇರ್ತೀವಲ್ವಾ. ಸೊ ಬಿಟ್ ವೈಸ್ ಆ್ಯಂಡ್, ಬಿಟ್ ವೈಸ್ ಆರ್, ಬಿಟ್ ವೈಸ್ ನಾಟ್, ಬಿಟ್ ವೈಸ್ ಎಕ್ಸ್ ಆರ್, ಬಿಟ್ ವೈಸ್ ರೈಟ್ ಶಿಫ್ಟ್ ಆ್ಯಂಡ್ ಬಿಟ್ ವೈಸ್ ಲೆಫ್ಟ್ ಶಿಫ್ಟ್ ಅಂತೇಳಿ ಇಷ್ಟು ಬಿಟ್ ವೈಸ್ ಆಪರೇಟರ್ಸ್ಗಳಿದೆ. ಈ ಬಿಟ್ ವೈಸ್ ಆಪರೇಟರ್ಸ್ಗಳನ್ನು ಸಿಂಗಲ್ ವೇರಿಯೇಬಲ್ಸ್ ಜೊತೆಗೂ ಬಳಸ್ತೀವಿ, ಅದೇ ರೀತಿ ಡಬಲ್ ವೇರಿಯೇಬಲ್ಸ್ ಜೊತೆಗೂ ಕೂಡ ಬಳಸ್ತೀವಿ. ಅಕಾರ್ಡಿಂಗ್ ಟು ದ ಸಿಚುವೇಶನ್ ಆಫ್ ರಿಕ್ವೈರ್ಮೆಂಟ್ ನಾವು ಬಿಟ್ ವೈಸ್ ಆಪರೇಟರ್ಗಳನ್ನು ಬಳಸ್ತಾ ಹೋಗ್ತೀವಿ. ಸೊ ಇದು ಒಂದು ಕೂಡ ಆಪರೇಟರ್ಸ್ ಆಫ್ ಪೈಥಾನ್ ಆಗಿರುತ್ತೆ.
ಅಲ್ಲಿ ಲಾಸ್ಟ್ ಆಪರೇಟರ್ ಬಂದು ಅದರ್ ಸ್ಪೆಷಲ್ ಆಪರೇಟರಲ್ಲಿ ಮೊದಲನೇದು ಐಡೆಂಟಿಟಿ ಆಪರೇಟರಲ್ಲಿ ಟೂ ಆಪರೇಟರ್ಸ್ ಮೇಜರ್ ಆಗಿ ಬರುತ್ತೆ. ಒಂದು ಈಸ್ ಮತ್ತು ಈಸ್ ನಾಟ್ ಅಂತೇಳಿ. ಈಸ್ ಅನ್ನೋದನ್ನು ಏನಕ್ಕೆ ಬಳಸ್ತೀವಿ ಅಂತಂದರೆ ರಿಟರ್ನ್ಸ್ ಟ್ರೂ ವೆನ್ ಆಪರೆಂಟ್ ಟೈಪ್ ಆ್ಯಂಡ್ ಡೇಟಾ ಟೈಪ್ ಆರ್ ದ ಸೇಮ್. ನಾವು ತೊಗೊಂಡಿರೋಂಥ ವ್ಯಾಲ್ಯೂ ಮತ್ತು ವೇರಿಯೇಬಲ್ನ ವ್ಯಾಲ್ಯೂ ಎರಡೂ ಮ್ಯಾಚ್ ಆಗ್ತಿದೆ ಅಂತ ಅಂದಾಗ ಫಾರ್ ಎಕ್ಸಾಂಪಲ್ ವೇರಿಯೇಬಲ್ಗೆ ಯಾವ ಡೇಟಾ ಟೈಪನ್ನು ತೊಗೋಬೇಕಾಗಿರುತ್ತೆ ಆ ಡೇಟಾ ಟೈಪಿನ ವ್ಯಾಲ್ಯೂ ಎರಡೂ ಮ್ಯಾಚ್ ಆಗ್ತದೆ ಅಂದಾಗ ನಾವು ಈಸನ್ನು ಬಳಸ್ತೀವಿ. ಎರಡೂ ಮ್ಯಾಚ್ ಆಗ್ತಾ ಇಲ್ಲ ಅಂದಾಗ ಈಸ್ ನಾಟ್ ಅನ್ನೋದನ್ನು ಬಳಸ್ತೀವಿ. ಸೊ ಹಾಗಾಗಿ ಈಸ್ ಆಪರೇಟರ್ಗೆ ಎಕ್ಸಾಂಪಲ್ ಬಂದು x = 12. ಟೈಪ್ ಆಫ್ ಎಕ್ಸ್ ಈಸ್ ಇಂಟ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ಅನ್ನೋದು ಇಂಟಿನ ವ್ಯಾಲ್ಯೂ 12 ಏನು ಕೊಟ್ಟಿದ್ದೀವಲ್ಲ ಅದು ಇಂಟ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಹೌದು, ಸರಿಯಾಗಿದೆ, ಹಾಗಾಗಿ ಟ್ರೂ ಅಂತ ರಿಟರ್ನ್ ಮಾಡ್ತಾ ಇದೆ. ಇನ್ನು ಈಸ್ ನಾಟ್ಗೆ ಟೈಪ್ ಆಫ್ ಎಕ್ಸ್ ಈಸ್ ಇಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಎಕ್ಸಿನ ವ್ಯಾಲ್ಯೂ ಇಂಟ್ ಅನ್ನೋದು ಏನಾದ್ರು ತೊಗೊಂಡಿಲ್ಲ ಅಂದಿದ್ರೆ ಅಲ್ಲಿ ಫಾಲ್ಸ್ ಅಂತ ರಿಟರ್ನ್ ಆಗುತ್ತೆ, ತೊಗೊಂಡಿದ್ರೆ ಟ್ರೂ ಅಂತ ರಿಟರ್ನ್ ಆಗುತ್ತೆ. ಸೊ ಅಲ್ಲಿ ಎಕ್ಸಿನ ವ್ಯಾಲ್ಯೂ 12 ಆಗಿದ್ರೆ ಈಸ್ ನಾಟ್ ಅಂದರೆ ಫಾಲ್ಸ್ ಆಗುತ್ತೆ, ಯಾಕಂದರೆ ನಾವು ಅದು ಇಂಟ್ ಅಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ಅದು ಹೌದಾಗಿದ್ರೆ ಎಕ್ಸಿನ ವ್ಯಾಲ್ಯೂ 5.2 ಈ ಥರ ಆಗಿದ್ರೆ ಟ್ರೂ ಅಂತ ರಿಟರ್ನ್ ಆಗ್ತಾ ಇತ್ತು. ಸೊ ಹಾಗಾಗಿ ಈ ರೀತಿಯಾಗಿ ಬಳಸಲಿಕ್ಕೆ ಈಸ್ ಮತ್ತು ಈಸ್ ನಾಟ್ ಆಪರೇಟರ್ ಆಗಿರುತ್ತೆ. ಈಸ್ ಮತ್ತು ಈಸ್ ನಾಟ್ ಆಪರೇಟರ್ ಐಡೆಂಟಿಟಿ ಆಪರೇಟರ್ ಆಗಿರುತ್ತೆ. ಆಪರೇಟರ್ ಅದರ್ ಸ್ಪೆಷಲ್ ಆಪರೇಟರ್ಸಲ್ಲಿ ಎರಡನೇ ಆಪರೇಟರ್. ಮೆಂಬರ್ಶಿಪ್ ಆಪರೇಟರಲ್ಲಿ ಎರಡು ರೀತಿ, ಇನ್ ಮತ್ತು ನಾಟ್ ಇನ್. ಇನ್ನಲ್ಲಿ ಏನು ಇನ್ ಅಂತ ಅಂದರೆ ಒಂದು ಲಿಸ್ಟ್ ಅಂತ ಇರುತ್ತೆ ಅಂದ್ಕೊಳ್ಳಿ, ಅಥವಾ ಒಂದು ಗ್ರೂಪ್ ಅಂತ ಅಂದ್ಕೊಳ್ಳೋಣ. ಆ ಗ್ರೂಪಲ್ಲಿರೋ ವ್ಯಾಲ್ಯೂ ಇದೆ ಅಂತ ಹೇಳಲಿಕ್ಕೆ ಇನ್ ಆಪರೇಟರ್ ಬಳಸ್ತೀವಿ. ಆ ಗ್ರೂಪಲ್ಲಿ ಆ ವ್ಯಾಲ್ಯೂ ಇಲ್ಲ ಅಂತ ಹೇಳಲಿಕ್ಕೆ ನಾಟ್ ಇನ್ ಅನ್ನೋದನ್ನು ಬಳಸ್ತಾ ಇದ್ವಿ. ಸೊ ಈ ರೀತಿಯಾಗಿ ವ್ಯಾಲ್ಯೂಸ್ಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಮೆಂಬರ್ಶಿಪ್ ಆಪರೇಟರ್ನ ಬಳಸ್ತಾ ಇದ್ವಿ. ಆಪರೇಟರ್ಸ್ಗಳನ್ನು ನೋಡಿದ್ರಿ ಅಲ್ವಾ. ಈ ಎಲ್ಲ ಆಪರೇಟರ್ಸ್ಗಳ ಜೊತೆಗೆ ವಿ ಹ್ಯಾವ್ ಸಮ್ ಅದರ್ ಬೇಸಿಕ್ ಆಪರೇಟರ್ಸ್ ಆಲ್ಸೋ. ಒನ್ ಈಸ್ ಯೂನರಿ ಆಪರೇಟರ್ ಆ್ಯಂಡ್ ಅನದರ್ ಒನ್ ಈಸ್ ಬೈನರಿ ಆಪರೇಟರ್. ಸಿಂಬಲ್ಸ್ಗಳ ಬೇಸಿಸ್ ಮೇಲೆ ಎರಡು ರೀತಿ ಆಪರೇಟರ್ಸ್ಗಳನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಸೊ ಒಂದು ಎಕ್ಸ್ಪ್ರೆಷನಲ್ಲಿ ಒಂದೇ ಸಿಂಬಲ್ ಇದ್ದರೆ ಅದು ಯೂನರಿ ಆಪರೇಟರ್ ಆಗಿರುತ್ತೆ. ಒಂದು ಎಕ್ಸ್ಪ್ರೆಷನಲ್ಲಿ ಒಂದಕ್ಕಿಂತ ಜಾಸ್ತಿ ಆಪರೇಟರ್ಸ್ಗಳಿದ್ದರೆ ಅದನ್ನು ಬೈನರಿ ಆಪರೇಟರ್ ಅಂತ ಕನ್ಸಿಡರ್ ಮಾಡಿದ್ರು. ಯೂನರಿ ಮೀನ್ಸ್ ಸಿಂಗಲ್, ಬೈನರಿ ಅಂದರೆ 2. ಸೊ ಈ ರೀತಿ ಡಿಫ್ರೆನ್ಸಸಲ್ಲಿ ಯೂನರಿ ಆ್ಯಂಡ್ ಬೈನರಿ ಆಪರೇಟರ್ಸ್ ಅಂತ ಕರೆದ್ರು. ಸೊ ಎಕ್ಸಾಂಪಲ್ಸನ್ನು ನೀವು ಗಮನಿಸ್ತಾ ಇರ್ಬೋದು. ಯೂನರಿ ಆಪರೇಟರಲ್ಲಿ ಎಕ್ಸಾಂಪಲ್ a+b, a-b ಈ ರೀತಿ ಇದೆ. ಅದೇ ಬೈನರಿ ಆಪರೇಟರ್ ನೀವು ನೋಡಿದ್ರೆ a+ = b ಅಥವಾ a ಅಂತ ಇದೆ. ಸೊ ಒಂದು ಎಕ್ಸ್ಪ್ರೆಷನಲ್ಲಿ ಎರಡು ಆಪರೇಟರ್ಗಳನ್ನು ಬಳಸಿದರೆ ಸೊ ದಟ್ ಈಸ್ ವಿ ಕಾಲ್ಡ್ ಬೈನರಿ ಆಪರೇಟರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮ್ಯಾಂಟಿಸಾ ಆ್ಯಂಡ್ ಎಕ್ಸ್ಪೋನೆಂಟ್ ಫಾರ್ಮ್ ಅಂತ. ಏನಿದು ಮ್ಯಾಂಟಿಸಾ ಆ್ಯಂಡ್ ಎಕ್ಸ್ಪೋನೆಂಟ್ ಫಾರ್ಮ್ ಅಂದರೆ ರಿಯಲ್ ನಂಬರ್ಸ್ ಇನ್ ಎಕ್ಸ್ಪೋನೆಂಟ್ ಫಾರ್ಮ್ ಹ್ಯಾವ್ 2 ಟೈಪ್ಸ್ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ್ದು ಮ್ಯಾಂಟಿಸಾ ಮತ್ತು ಎಕ್ಸ್ಪೋನೆಂಟ್. ಮ್ಯಾಂಟಿಸಾ ಮಸ್ಟ್ ಬಿ ಅನ್ ಇಂಟೀಜರ್ ಆರ್ ಎ ರಿಯಲ್ ನಂಬರ್. ಮ್ಯಾಂಟಿಸಾಗೆ ಅಂತಂದರೆ ಯಾವೆಲ್ಲ ವೇರಿಯೇಬಲ್ಗಳಿಗೆ ಪಾಸಿಟಿವ್ ಹೋಲ್ ನಂಬರ್ಗಳನ್ನು ಕೊಟ್ಟಿರ್ತೀವಿ ಅಥವಾ ರಿಯಲ್ ನಂಬರ್ಗಳನ್ನು ಕೊಟ್ಟಿರ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಮ್ಯಾಂಟಿಸಾ ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ. ಅದೇನಾದರೂ ಫ್ರ್ಯಾಕ್ಷನಲ್ ವ್ಯಾಲ್ಯೂಸನ್ನು ಕೊಡ್ತಾ ಹೋಗಿದ್ರೆ ಅದನ್ನು ಎಕ್ಸ್ಪೋನೆಂಟ್ ಫಾರ್ಮ್ ಅಂತ ಹೇಳ್ತಾ ಇದ್ದೀವಿ. ಸೊ ಎರಡು ರೀತಿ ಇದೆ ರಿಯಲ್ ಫಾರ್ಮ್ಸಲ್ಲಿ, ರಿಯಲ್ ನಂಬರ್ಸಲ್ಲಿ, ಒಂದು ಮ್ಯಾಂಟಿಸಾ ಮತ್ತೊಂದು ಎಕ್ಸ್ಪೋನೆಂಟ್. ಸೊ ಇದಿಷ್ಟು ಆಗಿತ್ತು ದ ಆಪರೇಟರ್ಸ್ ಆನ್ ಪೈಥಾನ್. ಡಿಸ್ಕಸಿಂಗ್ ಅಬೌಟ್ ಸಮ್ ಆಫ್ ದ ಬೇಸಿಕ್ ಟರ್ಮ್ಸ್ ಆಫ್ ಪೈಥಾನ್ ಪ್ರೋಗ್ರಾಮ್. ಕೆಲವೊಂದಿಷ್ಟು ಬೇಸಿಕ್ ಟರ್ಮ್ಸ್ಗಳೇನಿದೆ ಪೈಥಾನ್ ಪ್ರೋಗ್ರಾಮ್ಗಳನ್ನು ಬರೆಯುವಾಗ ಟರ್ಮ್ಸ್ಗಳನ್ನು ಬಳಸ್ತಾವಿಲ್ವಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಬಂದು ಬ್ಲಾಕ್ಸ್ ಆ್ಯಂಡ್ ಇಂಡೆಂಟೇಷನ್. ಬ್ಲಾಕ್ಸ್ ಆ್ಯಂಡ್ ಇಂಡೆಂಟೇಷನ್ ಅಂತ ಅಂದರೆ ನಾವೇನು ಬ್ರ್ಯಾಕೆಟ್ಸ್ಗಳನ್ನು ಬರಿತಾ ಇದ್ವಲ್ಲ, ಇದಕ್ಕೆ ಮಾತ್ರ ಸಂಬಂಧಪಟ್ಟಂಥದ್ದು, ಅಥವಾ ಸಪ್ರೇಷನ್ನು, ಸಬ್ ಡಿವಿಷನ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ವಲ್ಲ. ಸೊ ಆ ರೀತಿಯಾಗಿ ನಾವಿಲ್ಲಿ ಯಾವುದೇ ರೀತಿ ಬ್ರ್ಯಾಕೆಟ್ಸ್ಗಳನ್ನು ಬಳಸೋದ್ರಿಲ್ಲ ಯಾವುದರಲ್ಲಿ, ಬ್ಲಾಕ್ಸಲ್ಲಿ. ಸೊ ಬ್ಲಾಕ್ಸಿನ ಬದಲಾಗಿ ನಾವು ಪೈಥಾನಲ್ಲಿ ಇಂಡೆಂಟೇಷನ್ ಅನ್ನೋ ವರ್ಡನ್ನು ಬಳಸ್ತೀವಿ. ಪೈಥಾನ್ ಪ್ರೊವೈಡ್ಸ್ ನೋ ಬ್ರೇಸಸ್ ಟು ಇಂಡಿಕೇಟ್ ಬ್ಲಾಕ್ಸ್ ಆಫ್ ಕೋಡ್ ಫಾರ್ ಕ್ಲಾಸ್ ಆರ್ ಫಂಕ್ಷನ್ ಡೆಫಿನಿಷನ್ ಆರ್ ಫ್ಲೋ ಆಫ್ ಕಂಟ್ರೋಲ್ ಅಂತ ಏನಿದೆ, ನಾವು ಪೈಥಾನ್ ಪ್ರೋಗ್ರಾಮಲ್ಲಿ ಬರೆಯುವಾಗ ಯಾವುದೇ ರೀತಿ ಬ್ರ್ಯಾಕೆಟ್ಸ್ಗಳನ್ನು ಬಳಸೋದಿಲ್ಲ, ಅದರ ಬದಲಾಗಿ ಇಂಡೆಂಟೇಷನನ್ನು ಬಳಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ ಲೆಂತ್ ಆಫ್ ಶುಡ್ ಬಿ 79 ಕ್ಯಾರೆಕ್ಟರ್ಸ್. ಒಂದು ಲೈನಲ್ಲಿ ಮ್ಯಾಕ್ಸಿಮಮ್ 79 ಕ್ಯಾರೆಕ್ಟರ್ಸನ್ನು ಬರೀಬೋದು ಅಂತ ಹೇಳ್ತಾ ಇದ್ದಾರೆ. ಆಲ್ ಸ್ಟೇಟ್ಮೆಂಟ್ ವಿತಿನ್ ಅ ಬ್ಲಾಕ್ ಮಸ್ಟ್ ಬಿ ಇಂಡೆಂಟ್ ಅಟ್ ದ ಸೇಮ್ ಅಮೌಂಟ್. ಕೆಲವೊಂದು ಸಿಚುವೇಷನ್ಸಲ್ಲಿ ಏನಾಗುತ್ತೆ, ಸೇಮ್ ಬ್ಲಾಕ್ ಆಫ್ ಇಂಡೆಂಟೇಷನ್ ಇರುತ್ತೆ, ಸೇಮ್ ಅಮೌಂಟ್ ಆಫ್ ಇಂಡೆಂಟೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ ಸ್ಟೇಟ್ಮೆಂಟ್ಸ್ ಅಥವಾ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಒಂದೇ ಇಂಡೆಂಟೇಷನಲ್ಲಿ ಕೂಡ ಬರ್ಬೋದು ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಏನಾಗಿತ್ತು, ಮೊದಲನೇ ಟರ್ಮ್ ಆಫ್ ದ ಬೇಸಿಕ್ ಟರ್ಮ್ ಆಫ್ ಎ ಪೈಥಾನ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಬಂದು ಸ್ಟೇಟ್ಮೆಂಟ್ಸ್. ನಾವು ಪೈಥಾನಲ್ಲಿ ಬರೆಯೋ ಪ್ರತಿಯೊಂದು ಲೈನ್ಗಳನ್ನು ಏನಂತ ಕರಿತಾ ಇದ್ದೀವಿ, ಸ್ಟೇಟ್ಮೆಂಟ್ ಅಂತ ಕರಿತಾ ಇದ್ದೀವಿ. ಬಟ್ ಸ್ಟೇಟ್ಮೆಂಟ್ಸಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೇಟ್ಮೆಂಟ್ ಏನು ಅಂದರೆ ಇನ್ಪುಟ್ ಸ್ಟೇಟ್ಮೆಂಟ್, ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ. ಇನ್ಪುಟ್ ಆಗಿದ್ದರೆ ನಾವು ಇನ್ಪುಟ್ ಅಂತ ವರ್ಡ್ ತೊಗೋತೀವಿ. ಅದೇ ನಾವು ಇನ್ಫಾರ್ಮೇಷನ್ನ ಕೊಡುವಂಥ ಸ್ಟೇಟ್ಮೆಂಟ್ಸ್ಗಳು ಇಂಡಿಕೇಟ್ ಮಾಡ್ತಾ ಇದ್ದರೆ ಅವನ್ನ ಇನ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಅದೇನಾದರೂ ಔಟ್ಪುಟ್ ಸ್ಟೇಟ್ಮೆಂಟ್ಸ್ಗಳಾಗಿದ್ದರೆ ಪ್ರಿಂಟ್ ಅನ್ನೋ ವರ್ಡನ್ನು ಬಳಸಿ ಸೆಂಟೆನ್ಸ್ಗಳನ್ನು ಬರಿತೀವಿ. ಸೊ ಪ್ರತಿಯೊಂದು ಲೈನ್ಗಳನ್ನು ನಾವು ಸ್ಟೇಟ್ಮೆಂಟ್ ಅಂತ ಕರಿತಾ ಇದ್ದೀವಿ. ಇನ್ನು ಎಕ್ಸ್ಪ್ರೆಷನ್ಸ್ ಅಂತ ಬಂದರೆ ಫಾರ್ಮುಲಾಸ್ ಆಗಿರ್ಬೋದು, ಕಂಡೀಷನ್ಸ್ ಆಗಿರ್ಬೋದು, ಅಥವಾ ಎಕ್ಸ್ಪ್ರೆಷನ್ಸ್ಗಳಾಗಿರ್ಬೋದು, ಅವುಗಳನ್ನು ನಾವು ಇಲ್ಲಿ ಎಕ್ಸ್ಪ್ರೆಷನ್ ಅಂತ ಕರಿತಾ ಇದ್ದೀವಿ.
ಪೈಥಾನ್ ಪ್ರೋಗ್ರಾಮಲ್ಲಿ ಬರೆಯುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದಾದ್ರೂ ಎಕ್ಸ್ಪ್ರೆಷನ್ಸ್ ಫಾರ್ಮುಲಾಸ್ ಆಗಿರ್ಬೋದು ಅಥವಾ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಎ ಈಸ್ ಈಕ್ವಲ್ಸ್ ಟು ಬಿ, ಈ ರೀತಿ ಏನಾದರೂ ಇತ್ತು ಅಂದರೆ ಅವುಗಳನ್ನು ಎಕ್ಸ್ಪ್ರೆಷನ್ ಅಂತ ಕರಿತಾ ಇದ್ದೀವಿ. ಇನ್ನು ಕಮೆಂಟ್ಸ್ ಅಂದರೆ ನಾವು ಬರೆಯೋ ಪೈಥಾನ್ ಪ್ರೋಗ್ರಾಮಲ್ಲಿ ಕೆಲವೊಂದು ಲೈನ್ಗಳಿಗೆ ಡಿಸ್ಕ್ರಿಪ್ಷನ್ನ ಮೆನ್ಷನ್ ಮಾಡಲಿಕ್ಕೆ ಅಥವಾ ಆ ಲೈನ್ ಬಗ್ಗೆ ಡಿಸ್ಕ್ರೈಬನ್ನು ಮಾಡೋವಂಥದ್ದನ್ನು ಕಮೆಂಟ್ಸ್ ಅಂತ ಕರಿತಾ ಇದ್ವಿ. ಸೊ ಕಮೆಂಟ್ಸ್ ಬಗ್ಗೆ ಬ್ರೀಫಾಗಿ ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ ಸ್ಲೈಡಲ್ಲಿ. ಕಮೆಂಟ್ಸಲ್ಲಿ 2 ಟೈಪ್ಸ್ ಇದೆ, ಒಂದು ಸಿಂಗಲ್ ಲೈನ್ ಕಮೆಂಟ್ ಮತ್ತು ಮಲ್ಟಿ ಲೈನ್ ಕಮೆಂಟ್ ಅಂತ. ಸಿಂಗಲ್ ಲೈನ್ ಕಮೆಂಟನ್ನು ಬರೆಯೋದಾದರೆ ನಾವು ಆ್ಯಶ್ ಅನ್ನೋ ಸಿಂಬಲನ್ನು ಬಳಸ್ತೀವಿ. ಈ ರೀತಿ ಕಮೆಂಟ್ಸಲ್ಲಿ ಜಾಸ್ತಿ ಲೈನ್ಸ್ಗಳನ್ನು ಬರೀಲಿಕ್ಕಾಗಲ್ಲ ಅಥವಾ ಜಾಸ್ತಿ ಲೈನ್ಸ್ಗಳನ್ನು ಬಳಸಿ ಡಿಸ್ಕ್ರೈಬ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸಿಂಗಲ್ ಲೈನ್ ಕಮೆಂಟನ್ನು ನಾವು ಆ್ಯಶ್ ಅಂತ ಬಳಸ್ತೀವಿ ಅಥವಾ ಆ ರೀತಿ ಚಿಕ್ಕದಾಗಿ ಡಿಸ್ಕ್ರೈಬ್ ಮಾಡುವಂಥ ಕಮೆಂಟ್ಸ್ಗಳನ್ನು ಸಿಂಗಲ್ ಲೈನ್ ಕಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಇನ್ನು ಅದೇ ರೀತಿ ಮಲ್ಟಿ ಲೈನ್ ಕಮೆಂಟ್ಸ್ ಅಂತ ಅಂದರೆ ಒಂದಕ್ಕಿಂತ ಜಾಸ್ತಿ ಸೆಂಟೆನ್ಸು ಅಥವಾ ಜಾಸ್ತಿ ಕ್ಯಾರೆಕ್ಟರ್ಸ್ಗಳನ್ನು ಬಳಸಿ ಸ್ಟ್ರಿಂಗ್ಗಳನ್ನು ಬಳಸಿ ಸ್ಟೇಟ್ಮೆಂಟ್ಸ್ಗಳನ್ನು ಡಿಸ್ಕ್ರೈಬ್ ಮಾಡೋದಾದರೆ ನಾವು ಮಲ್ಟಿ ಲೈನ್ ಕಮೆಂಟ್ಸನ್ನು ಬಳಸ್ತೀವಿ. ಮಲ್ಟಿ ಲೈನ್ ಕಮೆಂಟನ್ನು ಟ್ರಿಪಲ್ ಲೈನ್ ಕಾಮ ಅಥವಾ ಟ್ರಿಪಲ್ ಕೋಟ್ ಅಂತ ಏನು ಕರಿತೀವಿ, ಆ ಕೋಟನ್ನು ಹಾಕೋದ್ರ ಮುಖಾಂತರವಾಗಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ, ಯಾವುದನ್ನು ಮಲ್ಟಿ ಲೈನ್ ಕಮೆಂಟ್ಸನ್ನು. ಹಾಗಾದರೆ ಸಿಂಗಲ್ ಲೈನ್ ಕಮೆಂಟಿಗೆ ಆ್ಯಶ್ ಆಗಿದ್ದರೆ ಮಲ್ಟಿ ಲೈನ್ ಕಮೆಂಟ್ಗೆ ಯಾವ ಸಿಂಬಲ್ನ ಬಳಸ್ತಾ ಇದ್ವಿ, ಟ್ರಿಪಲ್ ಲೈನ್ ಕಮೆಂಟ್ಸ್ ಅಥವಾ ಟ್ರಿಪಲ್ ಕೋಟ್ಸನ್ನು ನಾವು ಬಳಸ್ತಾ ಇದ್ವಿ. ಕಾನ್ಸೆಪ್ಟ್ ಬಂದು ವೇರಿಯೇಬಲ್ಸ್ ಆರ್ ನಥಿಂಗ್ ಬಟ್ ಎ ನೇಮ್ಡ್ ಲೊಕೇಶನ್ ದಟ್ ರೆಫರ್ಸ್ ಟು ಎ ವ್ಯಾಲ್ಯೂ ವಿಚ್ ಕ್ಯಾನ್ ಬಿ ಯೂಸ್ಡ್ ಆ್ಯಂಡ್ ಪ್ರೊಸೆಸ್ಡ್ ಡ್ಯೂರಿಂಗ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ವೇರಿಯೇಬಲ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವೇನಾದರೂ ಒಂದು ವ್ಯಾಲ್ಯೂಗೆ ಅಸೈನ್ ಮಾಡಲಿಕ್ಕೆ ನೇಮನ್ನು ತೊಗೊಳ್ತಾ ಇದ್ದೀವಲ್ಲ, ಆ ನೇಮನ್ನು ಏನಂತ ಕರಿತಾ ಇದ್ದೀವಿ, ವೇರಿಯೇಬಲ್ ಅಂತ ಕರಿತಾ ಇದ್ದೀವಿ. ಈ ವೇರಿಯೇಬಲ್ಗಳನ್ನು ಬರ್ಕೊಳ್ಳೋದಕ್ಕೂ ಮೊದಲು ವಿ ಹ್ಯಾವ್ ಸಮ್ ಕ್ರೈಟೀರಿಯಾ ಅಥವಾ ಪ್ರೋಟೋಕಾಲ್ ಇದೆ. ಯಾವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅಂದರೆ ಮೊದಲನೇದು ಬಂದು ಇಟ್ ಮಸ್ಟ್ ಬಿ ಸ್ಟಾರ್ಟ್ಸ್ ವಿತ್ ಎ ಲೆಟರ್ ಆರ್ ಎ ಅಂಡರ್ಸ್ಕೋರ್. ನೀವು ಯಾವುದೇ ವೇರಿಯೇಬಲ್ಗಳಿಗೆ ನೇಮನ್ನು ಕೊಡ್ತಾ ಇದ್ದರೆ ಅಥವಾ ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದರೆ ಆ ವೇರಿಯೇಬಲ್ನ ನೇಮ್ ಮೊದಲನೇದು ಅಂಡರ್ಸ್ಕೋರ್ ಆಗಿರಬಹುದು ಅಥವಾ ನೇಮಿಂದ ಅಂದರೆ ಯಾವುದಾದ್ರು ಕ್ಯಾರೆಕ್ಟರ್ ಆಗಿರಬೇಕು. ಅದು ಯಾವುದೇ ರೀತಿ ನಂಬರ್ಸಿಂದ ಸ್ಟಾರ್ಟ್ ಆಗೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ ಕಾನ್ ಸ್ಟಾರ್ಟ್ ವಿತ್ ಎ ನಂಬರಿಂದ ಸ್ಟಾರ್ಟ್ ಆಗೋಗಿಲ್ಲ ಯಾವುದೇ ಒಂದು ನೇಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಂಬರಿಂದ ಎಂಡ್ ಆಗ್ಬೋದು ಬಟ್ ನಂಬರಿಂದ ಸ್ಟಾರ್ಟ್ ಆಗೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಕ್ಲಾಸ್ 1 ಈಸ್ ಈಕ್ವಲ್ಸ್ ಟು 1 ಅಂತ ತೊಗೊಂಡಿದ್ದೀವಿ. ಆ್ಯಂಡ್ ಅದೇ ರೀತಿ ವೇರಿಯೇಬಲ್ಸ್ ನೇಮ್ಸ್ ಆರ್ ಕೇಸ್ ಸೆನ್ಸಿಟಿವ್. ವೇರಿಯೇಬಲ್ಸ್ಗಳ ನೇಮು ಕೇಸ್ ಸೆನ್ಸಿಟಿವ್ ಆಗಿರುತ್ತೆ, ಅಂದರೆ ಸ್ಮಾಲ್ ಲೆಟರ್ಸನ್ನು ಹೆಚ್ಚಾಗಿ ಬಳಸಬೇಕಾಗತ್ತೆ. ಯಾವುದೇ ರೀತಿ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಬಳಸೋ ಹಾಗಿಲ್ಲ ಅಥವಾ ಕಾಂಬಿನೇಷನ್ ಆಫ್ ಅಪ್ಪರ್ ಕೇಸ್ ಮತ್ತು ಲೋಯರ್ ಕೇಸನ್ನು ಬಳಸೋ ಹಾಗಿಲ್ಲ. ಇನ್ನು ಅದೇ ರೀತಿ ಇನ್ನೊಂದು ರೂಲ್ಸ್ ಏನಪ್ಪ ಅಂತ ಅಂದರೆ ಯಾವುದೇ ರೀತಿ ಕೀವರ್ಡ್ಸ್ಗಳನ್ನು ನಾವು ಪೈಥಾನಲ್ಲಿ 33 ಕೀವರ್ಡ್ಸನ್ನು ನೋಡಿದ್ವಿ ಅಲ್ವಾ ಲಾಸ್ಟ್ ಸೆಷನಲ್ಲಿ. ಸೊ ಆ 33 ಕೀವರ್ಡ್ಸನ್ನು ನಾವು ವೇರಿಯೇಬಲ್ ನೇಮ್ ಅಂತ ಹೇಳಿ ಕನ್ಸಿಡರ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ ವೇರಿಯೇಬಲ್ ಆ್ಯಂಡ್ ದ ರೂಲ್ಸ್ ಆಫ್ ದ ಪೈಥಾನ್ ವೇರಿಯೇಬಲ್ಸ್. We are discussing about the typecasting. Typecasting ಅನ್ನೋ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಒನ್ ಡೇಟಾ ಟೈಪ್ ಟು ದ ಅನದರ್ ಡೇಟಾ ಟೈಪ್. ಡೇಟಾ ಟೈಪ್ಸ್ ಅಂತ ಏನಿದೆ ಆ ಡೇಟಾ ಟೈಪ್ ನಾವು ತೊಗೊಂಡಿರುವಂಥ ಒಂದು ವೇರಿಯೇಬಲ್ನ ವ್ಯಾಲ್ಯೂ ಒಂದರಲ್ಲಿದ್ದರೆ ಒಂದು ರೀತಿಯಾದಂಥ ಡೇಟಾ ಟೈಪಲ್ಲಿದ್ದರೆ ಅದನ್ನು ಮತ್ತೊಂದು ರೀತಿಯಾದಂಥ ಡೇಟಾ ಟೈಪಿಗೆ ಕನ್ವರ್ಟ್ ಮಾಡುವಂಥದ್ದನ್ನು ಟೈಪ್ ಕ್ಯಾಸ್ಟಿಂಗ್ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಾವು ತೊಗೊಂಡಿರುವಂಥ ವೇರಿಯೇಬಲ್ನ ವ್ಯಾಲ್ಯೂ ಇಂಟಲ್ಲಿದ್ದರೆ ಅದನ್ನು ಫ್ಲೋಟಿಗೆ ಕನ್ವರ್ಟ್ ಮಾಡೋದು ಅಥವಾ ಫ್ಲೋಟಲ್ಲಿದ್ದರೆ ಇಂಟಿಗೆ ಕನ್ವರ್ಟ್ ಮಾಡುವಂಥದ್ದನ್ನು ಟೈಪ್ ಕ್ಯಾಸ್ಟಿಂಗ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಡಿಬಗ್ಗಿಂಗ್ ಅಂತ ಅಂದರೆ ಎರರ್ಸನ್ನು ಐಡೆಂಟಿಫೈ ಮಾಡುವಂಥದ್ದು. ಪ್ರೋಗ್ರಾಮಲ್ಲಿ ಪೈಥಾನ್ ಪ್ರೋಗ್ರಾಮ್ ಏನು ಬರೆದಿರ್ತೀವಿ ಆ ಪೈಥಾನ್ ಪ್ರೋಗ್ರಾಮಲ್ಲಿ ಎರರ್ ಇರೋವಂಥದ್ದನ್ನು ಐಡೆಂಟಿಫೈ ಮಾಡಿದ್ರೆ ಅದನ್ನು ಡಿಬಗ್ಗಿಂಗ್ ಅಂತ ಕರಿತಾ ಇದ್ದೀವಿ. ಸೊ ಟೈಪ್ಸ್ ಆಫ್ ಎರರ್ಸಲ್ಲಿ 3 ಟೈಪ್ಸ್ ಆಫ್ ಎರರ್ಸ್ ಇದೆ. ಒಂದು ಕಂಪೈಲ್ ಎರರ್, ರನ್ ಟೈಮ್ ಎರರ್ ಮತ್ತು ಲಾಜಿಕಲ್ ಎರರ್ ಅಂತ. ಕಂಪೈಲ್ ಎರರ್ ಅಂತ ಅಂದರೆ ನಾವು ಬರ್ತಿರುವಂಥ ಪ್ರೋಗ್ರಾಮಲ್ಲಿ ಏನಾದರೂ ಗ್ರಾಮೆಟಿಕಲ್ ಎರರ್ಸ್ ಅಂದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೇ ರೀತಿ ಫಾಲೋ ಮಾಡಬೇಕು ಅಂತ ಏನಿರುತ್ತೆ ಅದನ್ನು ಫಾಲೋ ಮಾಡದೇ ಇದ್ದರೆ, ಕೇಸ್ ಸೆನ್ಸಿಟಿವ್ ಇದ್ದರೆ, ಸೊ ಈ ರೀತಿಯಾಗಿ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಅಥವಾ ಸಿಂಟ್ಯಾಟಿಕ್ ಎರರ್ ಇದ್ದರೆ ಅದನ್ನು ನಾವು ಕಂಪೈಲೇಷನ್ ಎರರ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ರನ್ ಟೈಮ್ ಎರರ್ ಅಂತಂದರೆ ಅಕರ್ಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್. ಈ ಕಂಪೈಲ್ ಎರರ್ ಅಂದರೆ ಸಿಂಥೆಟಿಕಲಿ ಕರೆಕ್ಟ್ ಇರುತ್ತೆ ಬಟ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಎರರ್ ಬರ್ತಾ ಇದ್ದರೆ ಅದನ್ನು ನಾವು ಕಂಪೈಲ್ ಎರರ್ ಅಂತ ಕರಿತಾ ಇದ್ದೀವಿ. ಮೂರನೇದು ಲಾಜಿಕಲ್ ಎರರ್ ಅಂತ ಅಂದರೆ ಪ್ರೋಗ್ರಾಮ್ ಸರಿಯಾಗಿ ಇರುತ್ತೆ ಬಟ್ ಔಟ್ಪುಟ್ ಸರಿಯಾದ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದಂಥ ರೀತಿಯಲ್ಲಿ ಔಟ್ಪುಟ್ ಬರದೇ ಇದ್ದರೆ, ಲಾಜಿಕಲ್ ಎಕ್ಸ್ಪ್ರೆಷನ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಷನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ನಾವು ಲಾಜಿಕಲ್ ಎರರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಆಫ್ ಎರರ್ಸಲ್ಲಿ ಮೊದಲನೇದು ಬಂದು ಕಂಪೈಲೇಷನ್ ಎರರ್. ನಾವು ಡೀಪಾಗಿ ನೋಡೋದಾದರೆ ಕಂಪೈಲ್ ಎರರ್ಸ್ ಅಕರ್ಸ್ ಡ್ಯೂರಿಂಗ್ ದ ಕಂಪೈಲ್ ಟೈಮ್ ಹ್ಯಾಸ್ 2 ಟೈಪ್ಸ್ ಅಂತ ಹೇಳ್ತಾ ಇದ್ದಾರೆ. ಕಂಪೈಲ್ ಟೈಮ್ ಎರರ್ಸ್ ಆರ್ ಆಫ್ ಮೇನ್ಲಿ 2 ಟೈಪ್ಸ್. ಒನ್ ಈಸ್ ಸಿಂಟ್ಯಾಕ್ಸ್ ಎರರ್, ಅನದರ್ ಒನ್ ಈಸ್ ಸಿಮ್ಯಾಂಟಿಕ್ ಎರರ್ ಅಂತ ಹೇಳ್ತಾರೆ. ಸಿಂಟ್ಯಾಕ್ಸ್ ಎರರ್ ಅಂತಂದರೆ ಗ್ರಾಮೆಟಿಕಲ್ ರೂಲ್ಸ್. ಸೊ ಫಾರ್ ಎಕ್ಸಾಂಪಲ್ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ಸಲ್ಲಿ ಬ್ರ್ಯಾಕೆಟ್ಸ್ನ ಹಾಕಬೇಕು, ಡಬಲ್ ಇನ್ವರ್ಟೆಡ್ ಕಾಮಗಳನ್ನು ಹಾಕಬೇಕು ಅಥವಾ ವೇರಿಯೇಬಲ್ನ ಸೆಪ್ರೇಟ್ ಮಾಡುವಾಗ ಕಾಮವನ್ನು ಬಳಸಬೇಕು. ಈ ರೀತಿ ಕಾಮನ್ ರೂಲ್ಸ್ ಏನಿರುತ್ತೆ ಅವುಗಳನ್ನು ಫಾಲೋ ಮಾಡದೇ ಇದ್ದಾಗ ಬರುವಂಥದ್ದನ್ನು ನಾವು ಸಿಂಟ್ಯಾಕ್ಸ್ ಎರರ್ ಅಂತ ಕರಿತಾ ಇದ್ದೀವಿ. ಇನ್ನು ಎರಡನೇದು ಬಂದು ಸಿಮ್ಯಾಂಟಿಕ್ ಎರರ್.
ಸೊ ಸಿಮ್ಯಾಂಟಿಕ್ ಎರರಲ್ಲಿ ಎಕ್ಸಾಂಪಲ್ ಅಕರ್ಸ್ ವೆನ್ ಸ್ಟೇಟ್ಮೆಂಟ್ಸ್ ರಿಟರ್ನ್ ಇನ್ ದ ಪ್ರೋಗ್ರಾಮ್ ಆರ್ ನಾಟ್ ಮೀನಿಂಗ್ಫುಲ್. ನಾವು ಬರೆಯುವಂಥ ಪ್ರೋಗ್ರಾಮ್ ಮೀನಿಂಗ್ಫುಲ್ ಇಲ್ಲದೆ ಇರುವಾಗ ನಾವು ಸಿಮ್ಯಾಂಟಿಕ್ ಎರರ್ ಅಂತ ಕರಿತಾ ಇದ್ದೀವಿ. ಎಕ್ಸಾಂಪಲ್ A+B=C. ಯಾವಾಗಲೂ ಕೂಡ LHS RHS C=A+Bನೇ ಆಗಿರಬೇಕೇ ಹೊರತು A+B=C ಆಗಿರಬಾರ್ದು. ನಾವು ಮ್ಯಾಥಮೆಟಿಕ್ಸಲ್ಲಿ ಹೇಗೆ LHS RHS ಅಂತೀವಿ, ಬಟ್ ಇಲ್ಲಿ ಏನಾಗುತ್ತೆ ಎಕ್ಸ್ಪ್ರೆಷನ್ಸ್ಗಳನ್ನು ನಾವು ಯಾವಾಗಲೂ ಕೂಡ LHS ಸೈಡಲ್ಲೇ ಬರೀಬೇಕಾಗುತ್ತೆ. ಹಾಗಾಗಿ C=A+B ಈಸ್ ಅ ರೈಟ್ ಮೆಥಡ್, ಬಟ್ ನಾಟ್ A+B=C ಈಸ್ ನಾಟ್ ಅ ರೈಟ್ ಮೆಥಡ್ ಅಂತ ಹೇಳ್ತಾ ಇದ್ದೀವಿ. ಈ ರೀತಿಯಾಗಿ ಬರುವಂಥ ಎರರ್ಗಳನ್ನು ಸಿಮ್ಯಾಂಟಿಕ್ ಎರರ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಎರರ್ ಬಂದು ರನ್ ಟೈಮ್ ಎರರ್. ಸೊ ರನ್ ಟೈಮ್ ಎರರ್ ಅಂತ ಅಂದರೆ ಕಂಪೈಲೇಷನ್ ಮಾಡುವಂಥ ಟೈಮಲ್ಲಿ, ಎಕ್ಸಿಕ್ಯೂಷನ್ ಮಾಡುವಂಥ ಸಮಯದಲ್ಲಿ ಎರರ್ ಬರ್ತಾ ಇದ್ದರೆ ಅದನ್ನು ನಾವು ರನ್ ಟೈಮ್ ಎರರ್ ಅಂತ ಕರಿತಾ ಇದ್ವಿ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಫ್ A=1, A n-1, A++ ಅಂತ ಲೂಪಿಂಗ್ ಆಗೋ ಸಂದರ್ಭದಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸಂದರ್ಭದಲ್ಲಿ ಏನಾಗುತ್ತೆ, ಪ್ರೋಗ್ರಾಮು ಎರರ್ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಸೊ ರನ್ ಟೈಮಲ್ಲಿ ಬರುವಂಥ ಎರರ್ಗಳನ್ನು ಎಕ್ಸಿಕ್ಯೂಷನ್ ಆಗುವಂಥ ಸಂದರ್ಭದಲ್ಲಿ ಬರ್ತಾ ಇರುವಂಥ ಎರರನ್ನು ನಾವು ರನ್ ಟೈಮ್ ಎರರ್ ಅಂತ ಕರಿತಾ ಇದ್ದೀವಿ. ಇನ್ನು ಥರ್ಡ್ ಟೈಪ್ಸ್ ಆಫ್ ಎರರ್ ಬಂದು ಲಾಜಿಕಲ್ ಎರರ್. ಲಾಜಿಕಲ್ ಎರರ್ ಏನು ಅಂತ ಅಂದರೆ ದಿಸ್ ಟೈಪ್ ಆಫ್ ಎರರ್ ಅಕರ್ಸ್ ಡ್ಯೂರಿಂಗ್ ದ ರಾಂಗ್ ಲಾಜಿಕ್ ಅಂತಂದರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸಂದರ್ಭದಲ್ಲೂ ಯಾವುದೇ ರೀತಿ ಮಿಸ್ಟೇಕ್ಸ್ ಆ್ಯಂಡ್ ಎರರ್ಸ್ ಬರ್ತಾ ಇಲ್ಲ. ಪ್ರೋಗ್ರಾಮ್ ಔಟ್ಪುಟ್ ಕೂಡ ಪ್ರೊವೈಡ್ ಆಗ್ತಾ ಇದೆ, ಆದರೆ ಬರ್ತಾ ಇರುವಂಥ ಔಟ್ಪುಟ್ಟು ಪ್ರಾಪರಾಗಿ ಎಕ್ಸಿಕ್ಯೂಟ್ ಆಗ್ತಾ ಇರೋದಿಲ್ಲ ಅಥವಾ ಪ್ರಾಪರಾಗಿ ಸರಿಯಾದ ಉತ್ತರವನ್ನು ಕೊಡ್ತಾ ಇರೋದಿಲ್ಲ. ಸೊ ಆ ರೀತಿಯಾಗಿ ರಾಂಗ್ ಔಟ್ಪುಟ್ ಬರೋದನ್ನು ನಾವು ಲಾಜಿಕಲ್ ಎರರ್ ಅಂತ ಕರಿತಾ ಇದ್ವಿ. ಎಕ್ಸಾಂಪಲ್ A=10, B=20, C=30 ಅಂತ ತೊಗೊಂಡಿದ್ದಾರೆ. ನಾವು ಮೂರದ್ದು ಆವ್ರೇಜ್ ಫೈಂಡ್ ಔಟ್ ಮಾಡಬೇಕು ಅಂದರೆ 3 ವ್ಯಾಲ್ಯೂನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಬೇಕು. ಯಾಕೆ 3 ಅಂತಂದರೆ ಎಷ್ಟು ನಂಬರ್ ಆಫ್ ವ್ಯಾಲ್ಯೂಸ್ ಇರುತ್ತೋ ಅಷ್ಟು ನಂಬರ್ ಆಫ್ ವ್ಯಾಲ್ಯೂಸಿಂದ ಡಿವೈಡ್ ಮಾಡಬೇಕಾಗತ್ತೆ. 4 ಇದ್ದರೆ 4ಇಂದ ಡಿವೈಡ್ ಮಾಡ್ತಿದ್ವಿ, 3 ಇರೋದ್ರಿಂದ 3ಇಂದ ಡಿವೈಡ್ ಮಾಡಿದ್ದೀವಿ. ಆನ್ಸರ್ ಬಂದು 40.0 ಅಂತ ಹೇಳ್ತಿದ್ದಾರೆ. ರಾಂಗ್ ಶುಡ್ ಬಿ 20.0. ಆನ್ಸರ್ 20 ಬರಬೇಕಿತ್ತು, ಬಟ್ ನಮಗೆ ಔಟ್ಪುಟ್ಟಲ್ಲಿ 40 ತೋರಿಸ್ತಾ ಇದೆ. ಹಾಗಾಗಿ ಸೊ ಲಾಜಿಕಲಿ ಏನಾದರೂ ಕ್ಯಾಲ್ಕುಲೇಷನ್ ಪರ್ಪಸಲ್ಲಿ ವ್ಯಾಲ್ಯೂ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ಅದನ್ನು ನಾವು ಲಾಜಿಕಲ್ ಎರರ್ ಅಂತೇಳಿ ಕರಿತಾ ಇದ್ದೀವಿ. ಕಾನ್ಸೆಪ್ಟ್ ಬಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಾವು ಬರೆದಿರುವಂಥ ಪ್ರೋಗ್ರಾಮಲ್ಲಿ ಏನಾದರೂ ಎರರ್ ಬರ್ತಾ ಇದ್ದರೆ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋವಂಥದ್ದನ್ನು ಎಕ್ಸೆಪ್ಷನ್ ಅಂತ ಕರಿತಾ ಇದ್ದೀವಿ. ಎಕ್ಸೆಪ್ಷನ್ ಈಸ್ ನಥಿಂಗ್ ಬಟ್ ಆನ್ ಎರರ್. ಎಕ್ಸೆಪ್ಷನ್ ಅನ್ನೋದು ಒಂದು ಎರರ್ ಆಗಿರುತ್ತೆ. ಆ ಬರ್ತಾ ಇರೋ ಎರರನ್ನು ಮ್ಯಾನೇಜ್ ಮಾಡ್ತಾ ಇದ್ದರೆ ಕಂಪೈಲೇಷನ್ ಟೈಮಲ್ಲಿ ಅಥವಾ ಎಕ್ಸಿಕ್ಯೂಷನ್ ಟೈಮಲ್ಲಿ ಅದನ್ನು ನಾವು ಎಕ್ಸೆಪ್ಷನ್ ಅಂತ ಕರಿತಾ ಇದ್ವಿ. ಸೊ ದ್ಯಾಟ್ ಆನ್ ಅನ್ಯೂಶುವಲ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಕಂಡೀಷನ್ ಅದರ್ ದ್ಯಾನ್ ಸಿಂಟ್ಯಾಕ್ಸ್ ಆರ್ ಲಾಜಿಕಲ್ ಎರರ್ಸ್ ಎನ್ಕೌಂಟರ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಸೊ ಎನ್ಕೌಂಟರ್ ಯಾವಾಗ ಮಾಡ್ತಾ ಇದ್ದೀವಿ, ಅದನ್ನು ಯಾವಾಗ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸಿಕ್ಯೂಷನ್ ಸಂದರ್ಭದಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದರೆ ಅದನ್ನು ನಾವು ಎಕ್ಸೆಪ್ಷನ್ ಅಂತ ಕರೆದ್ವಿ. ನೆಕ್ಸ್ಟ್ ಪರ್ಪಸ್ ಟು ಪ್ರೊವೈಡ್ ಮೀನ್ಸ್ ಟು ಡಿಟೆಕ್ಟ್ ಆ್ಯಂಡ್ ರಿಪೋರ್ಟ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಸೊ ದಟ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್ ಕ್ಯಾನ್ ಬಿ ಟೇಕನ್ ಯೂಸಿಂಗ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್. ನಮಗೆ ಮುಂಚಿತವಾಗಿ ಗೊತ್ತಿದ್ದರೆ ಆ ಪ್ರೋಗ್ರಾಮಲ್ಲಿ ಎರರ್ ಬರೋವಂಥ ಸಿಚುವೇಶನ್ಸ್ ಬರುತ್ತೆ, ಆಗುತ್ತೆ ಅನ್ನೋದೇನಾದರೂ ಮುಂಚೆನೇ ಗೊತ್ತಿದ್ದರೆ ನಾವು ಟ್ರೈ ಮತ್ತು ಎಕ್ಸೆಪ್ಟ್ ಅನ್ನೋ ಸಿಂಟ್ಯಾಕ್ಸನ್ನು ಬಳಸಿ ಅಥವಾ ಟ್ರೈ ಮತ್ತು ಎಕ್ಸೆಪ್ಟ್ ಅನ್ನೋ ಕಾನ್ಸೆಪ್ಟನ್ನು ಬಳಸಿ ನಾವು ಎಕ್ಸೆಪ್ಷನನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ, num1 = int input enter first number, num2 = int input enter second number. num1 ಮತ್ತು num2 ಅನ್ನೋದು 2 ವೇರಿಯಬಲ್ ಆಗಿರುತ್ತೆ. ನಾವು 2 ಪಾಸಿಟಿವ್ ಅಥವಾ ನೆಗೆಟಿವ್ ಹೋಲ್ ನಂಬರ್ನ ಎರಡಕ್ಕೂ ಅಸೈನ್ ಮಾಡಬೇಕು. ಎಕ್ಸೆಪ್ಟ್ 0 ಈ 0ನ ಬಿಟ್ಟು 2 ನಂಬರ್ ಯಾವುದಾದ್ರೂ ಅಸೈನ್ ಮಾಡಿದ್ರೆ ನಾವು ವ್ಯಾಲ್ಯೂನ ಡಿವೈಡ್ ಮಾಡಿ ಬರ್ತಾ ಇರುವಂಥ ಆನ್ಸರ್ನ ನಾವು r ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ಏನಾದರೂ ನಾವು 0 ತೊಗೊಂಡ್ರೆ, num2 ಅನ್ನೋ ವೇರಿಯಬಲ್ಗೆ 0 ತೊಗೊಂಡ್ರೆ ಎರರ್ ಬರೋ ಚಾನ್ಸಸ್ ಇದೆ. ಹಾಗಾಗಿ ಅದನ್ನು ಟ್ರೈ ಬ್ಲಾಕಲ್ಲಿ ಟ್ರೈ ಮಾಡಿ ಎಕ್ಸೆಪ್ಟ್ ಬ್ಲಾಕಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಎರರ್ ಅಂತ ತೋರಿಸೋ ಬದಲಾಗಿ ನಾವೇನಾದರೂ num2ಗೆ 0ನ ಅಸೈನ್ ಮಾಡಿದ್ರೆ ಡಿವೈಡೆಡ್ ಬೈ 0 ಅಂತ ಹೇಳಿ ತೋರಿಸುತ್ತೆ. ಒಂದು ನೋಟಿಫಿಕೇಶನ್ ರೀತಿಯಲ್ಲಿ ಔಟ್ಪುಟ್ಟನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ, ಎರರನ್ನು ಮರೆಮಾಚಿ ಔಟ್ಪುಟ್ಟನ್ನು ತರಿಸ್ತಾ ಇದ್ದರೆ, ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ತಾ ಇದ್ರೆ ಅದನ್ನು ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ ಹೇಳಿ ಕರಿತಾ ಇದ್ದೀವಿ. ಕಾನ್ಸೆಪ್ಟ್ ಬಂದು ಸ್ಟೆಪ್ಸ್ ಟು ಡಿಬಗ್ಗಿಂಗ್ ಎ ಪ್ರೋಗ್ರಾಮ್. ಒಂದು ಪ್ರೋಗ್ರಾಮಲ್ಲಿ ಯಾವ ರೀತಿ ಎರರ್ನ ಐಡೆಂಟಿಫೈ ಮಾಡೋದು ಅಂತೇಳಿ ಸ್ಟೆಪ್ಸನ್ನು ಕೊಟ್ಟಿದ್ದಾರೆ. ಮೊದಲನೇ ಸ್ಟೆಪ್ಪಲ್ಲಿ ಕೇರ್ಫುಲಿ ಫಾಲೋ ಸಿಂಟ್ಯಾಕ್ಸ್ ಆಫ್ ಎ ಲ್ಯಾಂಗ್ವೇಜ್. ನಾವೇನು ಕ್ರೈಟೀರಿಯಾ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇದೇ ರೀತಿ ಬರೀಬೇಕು ಅಂತ, ಆ ಒಂದು ಸಿಂಟ್ಯಾಕ್ಸ್ ಗ್ರಾಮರ್ನ ನಾವು ನೀಟಾಗಿ ಫಾಲೋ ಮಾಡಬೇಕಾಗತ್ತೆ. ಸ್ಪಾಟ್ ದ ಒರಿಜಿನ್ ಆಫ್ ದ ಎರರ್ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ಫಸ್ಟು ಪಾಯಿಂಟ್ ಔಟ್ ಮಾಡಬೇಕಾಗತ್ತೆ ಅಥವಾ ಐಡೆಂಟಿಫೈ ಮಾಡಬೇಕಾಗತ್ತೆ. ಥರ್ಡ್, ರೀಡ್ ದ ಟೈಪ್ಸ್ ಆಫ್ ದ ಎರರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್ ವೆಲ್. ಯಾವ ರೀತಿ ಎರರ್ ಇದೆ ಅಂಥೇಳಿ ಫಸ್ಟ್ ಅದನ್ನು ನೀಟಾಗಿ ಓದ್ಕೊಂಡು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಯೂಸ್ ಇಂಟರ್ಮೀಡಿಯೇಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಟು ನೋ ದ ವ್ಯಾಲ್ಯೂ ಆ್ಯಂಡ್ ಟೈಪ್ ಆಫ್ ಎ ವೇರಿಯಬಲ್.
ಸೊ ಬರ್ತಾ ಇರುವಂಥ ಎರರ್ಗೆ ಯಾವ ರೀತಿ ಸ್ಟೇಟ್ಮೆಂಟನ್ನು ಪ್ರೊವೈಡ್ ಮಾಡಿದ್ರೆ ಅದು ಸರಿಯಾಗುತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಟ್ರೇಸ್ ದ ಕೋಡ್ ಕೇರ್ಫುಲಿ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರಲ್ಲಿ ಲೈನ್ ಬೈ ಲೈನ್ ಪ್ರತಿಯೊಂದು ಲೈನ್ನು ಎರರ್ ಇದೆಯಾ ಇಲ್ವಾ ಅಂತೇಳಿ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ಮಾಡೋದ್ರಿಂದ ಪ್ರೋಗ್ರಾಮಿಂದ ಎರರ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗಲಿಕ್ಕೆ ಸಕ್ಸಸ್ಫುಲಿ ಹೆಲ್ಪನ್ನು ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದು ಡೇಟಾ ಟೈಪ್ಸ್. ಡೇಟಾ ಟೈಪ್ಸಲ್ಲಿ ಎರಡು ರೀತಿ ಇದೆ. ಒಂದು ಪ್ರಿಮಿಟಿವ್ ಡೇಟಾ ಟೈಪ್, ಮತ್ತೊಂದು ಕಲೆಕ್ಷನ್ ಡೇಟಾ ಟೈಪ್ ಅಂತ. ಪ್ರಿಮಿಟಿವ್ ಡೇಟಾ ಟೈಪ್ಸಲ್ಲಿ ಇಂಟ್, ಫ್ಲೋಟ್, ಕಾಂಪ್ಲೆಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ಸ್ ಇದೆ. ಅದೇ ರೀತಿ ಕಲೆಕ್ಷನ್ ಡೇಟಾ ಟೈಪಲ್ಲಿ ಲಿಸ್ಟ್, ಟಪಲ್, ಸೆಟ್, ಡಿಕ್ಷನರಿ ಅನ್ನೋ ಒಂದು ಕಾನ್ಸೆಪ್ಟ್ಸ್ಗಳಿದೆ. ಟೈಪ್ಸಲ್ಲಿ ನಂಬರ್ ಡೇಟಾ ಟೈಪ್ಸ್ ಅಂತ ಬರುತ್ತೆ. ನಂಬರ್ ಡೇಟಾ ಟೈಪ್ಸ್ ಅಂತ ಅಂದರೆ ನಂಬರ್ಸನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಡಿಫ್ರೆಂಟ್ ಕೆಟಗರೀಸ್ ಇರುತ್ತೆ. ಮೇ ಬಿ ಪಾಸಿಟಿವ್ ಹೋಲ್ ನಂಬರ್, ನೆಗೆಟಿವ್ ಹೋಲ್ ನಂಬರ್, ಫ್ರ್ಯಾಕ್ಷನಲ್ ನಂಬರ್ಸ್ ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ. ಸೊ ಆ ಒಂದು ಬೇಸಿಸ್ ಮೇಲೆ ನಂಬರ್ ಡೇಟಾ ಟೈಪ್ಸ್ನ 3 ರೀತಿಯಾಗಿ ಡಿವೈಡ್ ಮಾಡಿದ್ದೀವಿ. ಒಂದು ಇಂಟೀಜರ್, ಎರಡನೇದು ಫ್ಲೋಟ್ ಮತ್ತು ಮೂರನೇದು ಕಾಂಪ್ಲೆಕ್ಸ್ ಅಂತ. ಇಂಟೀಜರ್ ಅಂದರೆ ಪಾಸಿಟಿವ್ ಅಥವಾ ನೆಗೆಟಿವ್ ಹೋಲ್ ನಂಬರ್ ಇದ್ದರೆ ಅದನ್ನು ನಾವು ಇಂಟೀಜರ್ ಅಂತ ಕರಿತೀವಿ. ನಾವು ಯಾವುದೋ ಒಂದು ಸಂದರ್ಭದಲ್ಲಿ ವ್ಯಾಲ್ಯೂಸನ್ನು ಪಾಸಿಟಿವ್ ಅಥವಾ ನೆಗೆಟಿವ್ ಹೋಲ್ ನಂಬರ್ನ ತೊಗೋಬೇಕು ಅಂತ ಸಿಸ್ಟಮಿಗೆ ಸೂಚಿಸ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಇಂಟ್ ಅನ್ನೋ ವರ್ಡನ್ನು ಬಳಸ್ತೀವಿ. ಬೂಲಿಯನ್ ವ್ಯಾಲ್ಯೂಸ್ ಅಂತಂದರೆ ಬೂಲ್ ವ್ಯಾಲ್ಯೂಸ್ ಅಂತ ಬರುತ್ತೆ ಅಥವಾ ಬೂಲ್ ಡೇಟಾ ಟೈಪ್ ಅಂತ ಬರುತ್ತೆ. ನಾವು ಯಾವುದಾದ್ರೂ ಬೈನರಿ ನಂಬರ್ ಸಿಸ್ಟಮಿಗೆ ಸಂಬಂಧಪಟ್ಟ ಹಾಗೆ 0 ಅಥವಾ 1 ರೆಪ್ರೆಸೆಂಟ್ ಮಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನಾವು ಬೂಲಿಯನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಡೇಟಾ ಟೈಪ್ಸ್ ಬಂದು ಪಾಸಿಟಿವ್ ಅಥವಾ ನೆಗೆಟಿವ್ ಫ್ರ್ಯಾಕ್ಷನಲ್ ವ್ಯಾಲ್ಯೂನ ತೊಗೊಳ್ಳೋದಾದರೆ ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ಅಥವಾ ನಾವು ಇನ್ಫಾರ್ಮೇಷನ್ನ ಇನ್ಪುಟ್ ಮಾಡುವಾಗ ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡುವಾಗ ಪಾಸಿಟಿವ್ ಅಥವಾ ನೆಗೆಟಿವ್ ಫ್ರ್ಯಾಕ್ಷನಲ್ ವ್ಯಾಲ್ಯೂಸನ್ನು ತೊಗೊಳ್ಳುವಾಗ ಅಥವಾ ಡೆಸಿಮಲ್ ವ್ಯಾಲ್ಯೂಸನ್ನು ತೊಗೋಬೇಕು ಅಂತ ಸೂಚಿಸಲಿಕ್ಕೆ ಫ್ಲೋಟ್ ಅನ್ನೋ ಡೇಟಾ ಟೈಪನ್ನು ಬಳಸ್ತಾ ಇದ್ದೀವಿ. ಇನ್ನು ಕಾಂಪ್ಲೆಕ್ಸ್ ಡೇಟಾ ಟೈಪ್ಸ್ ಬಂದು A+BJ ಫಾರ್ಮ್ಯಾಟಲ್ಲಿ ಇಮ್ಯಾಜಿನರಿ ವ್ಯಾಲ್ಯೂಸ್ ಅಂತ ಏನು ಕರಿತೀವಿ, A+BJ ಅನ್ನೋ ಒಂದು ಫಾರ್ಮ್ಯಾಟಲ್ಲಿ ವ್ಯಾಲ್ಯೂಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದರೆ ಅದನ್ನು ನಾವು ಕಾಂಪ್ಲೆಕ್ಸ್ ಡೇಟಾ ಟೈಪ್ ಅಂತ ಕರಿತೀವಿ. ದೆನ್ ಸ್ಟ್ರಿಂಗ್ ಡೇಟಾ ಟೈಪ್ಸ್ ಅಂತಂದರೆ ಕ್ಯಾರೆಕ್ಟರ್ಸ್ ಅಥವಾ ವರ್ಡ್ ಅಥವಾ ಲೆಟರ್ಸನ್ನು ನಾವೇನಂತ ಕರಿತೀವಿ. ಆಲ್ಫಾಬೆಟಿಕಲಿ ವ್ಯಾಲ್ಯೂಸನ್ನು ಏನಾದ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ದರೆ ಅಂಥ ಸಿಚುವೇಷನಲ್ಲಿ ಸ್ಟ್ರಿಂಗ್ ಡೇಟಾ ಟೈಪ್ಸ್ನ ತೊಗೋತೀವಿ. ನಾವು ಇಂಟ್ ಅಥವಾ ಫ್ಲೋಟ್ ಅಂತ ಎರಡನ್ನೂ ಮೆನ್ಷನ್ ಮಾಡದೇ ಇದ್ದಾಗ ಬೈ ಡಿಫಾಲ್ಟಾಗಿ ಡೇಟಾ ಯಾವ ರೀತಿ ತೊಗೊಂಡ್ರೂ ಅಕ್ಸೆಪ್ಟ್ ಆಗುತ್ತೆ. ಬೈ ಡಿಫಾಲ್ಟಾಗಿ ಕ್ಯಾರೆಕ್ಟರ್ಸನ್ನು ಕೂಡ ಅದು ತೊಗೊಳುತ್ತೆ. ನಾವು ಪೈಥಾನಲ್ಲಿ ಕ್ಯಾರೆಕ್ಟರ್ನೋ ಕಾನ್ಸೆಪ್ಟ್ ಇಲ್ಲ. ಸ್ಟ್ರಿಂಗ್ ಮತ್ತು ಕ್ಯಾರೆಕ್ಟರ್ ಎರಡನ್ನೂ ಕೂಡ ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್ ಅಥವಾ ಟ್ರಿಪಲ್ ಕೋಟಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಡಿಸ್ಕ್ರಿಪ್ಷನ್ ಆಫ್ ದ ಡೇಟಾ ಟೈಪ್. ಕಾನ್ಸೆಪ್ಟ್ ಬಂದು ಮ್ಯೂಟಬಲ್ ಆ್ಯಂಡ್ ಇಮ್ಯೂಟಬಲ್ ಡೇಟಾ ಟೈಪ್ಸ್. ಡೇಟಾ ಟೈಪ್ಸಲ್ಲಿ ಎರಡು ರೀತಿ ಡೇಟಾ ಟೈಪ್ಸ್, ವೇ ಆಫ್ ರೆಪ್ರೆಸೆಂಟಿಂಗ್ ಡೇಟಾ ಟೈಪ್ಸ್ ಇದೆ. ಒಂದು ಮ್ಯೂಟಬಲ್ ಮತ್ತೊಂದು ಇಮ್ಯೂಟಬಲ್ ಅಂತ. ಮ್ಯೂಟಬಲ್ ಅಂತ ಅಂದರೆ ಚೇಂಜಬಲ್ ಇನ್ ದ ಸೇಮ್ ಮೆಮೊರಿ ಅಡ್ರೆಸ್ ನ್ಯೂ ವ್ಯಾಲ್ಯೂ ಕ್ಯಾನ್ ಬಿ ಸ್ಟೋರ್ಡ್. ಚೇಂಜ್ ಮಾಡುವಂಥದ್ದು, ಬದಲಾವಣೆಗೆ ಅರ್ಹ ಇರೋವಂಥದ್ದನ್ನು ನಾವು ಮ್ಯೂಟಬಲ್ ಅಂತ ಕರಿತಾ ಇದ್ದೀವಿ. ಚೇಂಜ್ ಮಾಡೋಕ್ಕೆ ಅರ್ಹತೆ ಇಲ್ಲದೆ ಇರೋವಂಥದ್ದು, ಸೇಮ್ ಮೆಮೊರಿಯಲ್ಲಿ ಡೇಟಾ ಚೇಂಜ್ ಆಗದೇ ಇರೋವಂಥದ್ದನ್ನು ಅನ್ಚೇಂಜಬಲ್ ಇನ್ ದ ಸೇಮ್ ಮೆಮೊರಿ ಅಡ್ರೆಸ್ ನ್ಯೂ ವ್ಯಾಲ್ಯೂ ಕಾಂಟ್ ಬಿ ಸ್ಟೋರ್ಡ್ ಅಂತ ಏನಿದೆ ಅದನ್ನು ನಾವು ಇಮ್ಯೂಟಬಲ್ ಅಂತೇಳಿ ಕರಿತಾ ಇದ್ದೀವಿ. ಮ್ಯೂಟಬಲ್ಗೆ ಎಕ್ಸಾಂಪಲ್ಸ್ ಬಂದು ಲಿಸ್ಟ್, ಸೆಟ್, ಡಿಕ್ಷನರಿಯನ್ನು ನಾವು ಮ್ಯೂಟಬಲ್ ಅಂತ ಕರಿತಾ ಇದ್ದೀವಿ. ಇಮ್ಯೂಟಬಲ್ ಅಂತಂದರೆ ಇಂಟೀಜರ್, ಫ್ಲೋಟ್, ಬೂಲಿಯನ್, ಸ್ಟ್ರಿಂಗ್, ಟಪಲ್, ದೀಸ್ ಆರ್ ಆಲ್ ದ ಡೇಟಾ ಟೈಪ್ಸ್ ಕಮ್ಸ್ ಅಂಡರ್ ಇನ್ ದ ಇಮ್ಯೂಟಬಲ್ ಡೇಟಾ ಟೈಪ್ಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಆಪರೇಟರ್ ಪ್ರೆಸಿಡೆನ್ಸ್ ಆ್ಯಂಡ್ ಅಸೋಸಿಯೇಟಿವಿಟಿ. ಒಂದು ಎಕ್ಸ್ಪ್ರೆಷನಲ್ಲಿ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಟೂ ಕೈಂಡ್ಸ್ ವಿ ಹ್ಯಾವ್. ಒಂದು ಎಕ್ಸ್ಪ್ರೆಷನ್ ಅಂದರೆ ಆಪರೇಟರ್ ಇರುತ್ತೆ, ಅಪರೆಂಟು ಇರುತ್ತೆ ಅಲ್ವಾ. ಸೊ ಒಂದು ಎಕ್ಸ್ಪ್ರೆಷನಲ್ಲಿ ಒಂದೇ ಆಪರೇಟರ್ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಆಪರೇಟರ್ ಇರ್ಬೋದು. ಅದೇ ರೀತಿ ಒಂದು ಎಕ್ಸ್ಪ್ರೆಷನಲ್ಲಿ ಒಂದೇ ಆಪರೆಂಟ್ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಅಪರೆಂಟ್ ಕೂಡ ಇರ್ಬೋದು. ಸೊ ಎಕ್ಸ್ಪ್ರೆಷನ್ ಈಸ್ ಎ ಕಾಂಬಿನೇಷನ್ ಆಫ್ ಆಪರೇಟರ್ ಆ್ಯಂಡ್ ದ ಅಪರೆಂಟ್ ಆಗಿರುತ್ತೆ. ಸೊ ತುಂಬ ಆಪರೇಟರ್ಸ್ಗಳಿದ್ದಾಗ ಯಾವುದಕ್ಕೆ ಮೊದಲು ಆದ್ಯತೆ ಕೊಡಬೇಕು, ಯಾವುದಕ್ಕೆ ನೆಕ್ಸ್ಟ್ ಆದ್ಯತೆ ಕೊಡಬೇಕು ಅಂತ ನಾವೇನು ಕಲಿತಾ ಇದ್ದೀವಿ. ಸೊ ದಟ್ ಈಸ್ ವಿ ಕಾಲ್ಡ್ ಆಸ್ ಪ್ರೆಸಿಡೆನ್ಸ್ ಆಫ್ ಆಪರೇಟರ್. ಒಂದು ಎಕ್ಸ್ಪ್ರೆಷನಲ್ಲಿ ಒಂದಕ್ಕಿಂತ ಜಾಸ್ತಿ ಚಿಹ್ನೆಗಳನ್ನು ಬಳಸಿದರೆ ಯಾವ ಚಿಹ್ನೆಗೆ ಮೊದಲು ಆದ್ಯತೆ ಕೊಡಬೇಕು, ಯಾವ ಚಿಹ್ನೆಗೆ ಎರಡನೇ ಆದ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದನ್ನು ನಾವಿಲ್ಲಿ ಪ್ರೆಸಿಡೆನ್ಸ್ ಅಂತ ಕರಿತಾ ಇದ್ದೀವಿ. ಸೊ ದಟ್ ಅವ್ರು ಏನು ಹೇಳ್ಯಾರ ಡೆಫಿನೇಷನ್. ಡಿಸ್ಕ್ರೈಬ್ ದ ಆರ್ಡರ್ ಇನ್ ವಿಚ್ operations are performed when an expression is evaluated. Operators with higher precedence perform operations first. ತಗೊಂಡಿರೋ ಎಕ್ಸ್ಪ್ರೆಷನಲ್ಲಿ ಆಪರೇಟರ್ಗಳು ಒಂದಕ್ಕಿಂತ ಜಾಸ್ತಿ ಇದ್ದಾಗ, ಒಂದು ರೀತಿಗಿಂತ ಜಾಸ್ತಿ ರೀತಿ ಇದ್ದಾಗ ಯಾವ ಆಪರೇಟರ್ಗೆ ಮೊದಲ ಆದ್ಯತೆ ಇರುತ್ತೋ ಅದು ಮೊದಲು ವರ್ಕ್ ಆಗುತ್ತೆ ಅಥವಾ ಅದು ಮೊದಲು ಅಂಡರ್ ಆಫ್ ದ ಎಕ್ಸ್ಪ್ರೆಷನಲ್ಲಿ ಸಿಂಪ್ಲಿಫೈ ಆಗುತ್ತೆ. ನಂತರ ಸೆಕೆಂಡ್ ಪ್ರೆಸಿಡೆನ್ಸ್ ಇರೋವಂಥದ್ದು ವರ್ಕ್ ಆಗುತ್ತೆ ಅಥವಾ ಸಿಂಪ್ಲಿಫೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪರೇಟರ್ ಅಸೋಸಿಯೇಟಿವಿಟಿ. Whenever two or more operators have same precedence, associativity defines the order of operation. ಯಾವಾಗ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಆಪರೇಷನ್ಸ್ಗಳಿಗೆ ಈಕ್ವಲ್ ಆದ್ಯತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ಲಸ್ಸು ಮೈನಸ್ ಹ್ಯಾವ್ ದ ಸೇಮ್ ಪ್ರಿಯಾರಿಟಿ, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಹ್ಯಾಸ್ ಸೇಮ್ ಪ್ರಿಯಾರಿಟಿ. ಇಂಥ ಸಿಚುವೇಷನಲ್ಲಿ ಯಾವುದು ಫಸ್ಟ್ ಇರುತ್ತೆ, ಯಾವುದು ಸಿಂಪ್ಲಿಫೈ ಆಗಲಿಕ್ಕೆ ಈಸಿ ಇರುತ್ತೋ ಅದನ್ನು ನಾವು ನೋಡಿಕೊಂಡು ಸಿಂಪ್ಲಿಫಿಕೇಷನ್ಗೆ
ಸಿಂಪ್ಲಿಫಿಕೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಪರೇಟರ್ ಪ್ರೆಸಿಡೆನ್ಸ್ ಆ್ಯಂಡ್ ದ ಅಸೋಸಿಯೇಟಿವಿಟಿ. ಇದಿಷ್ಟು ಆಗಿತ್ತು ಚಾಪ್ಟರ್ ನಂಬರ್ 5 ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ ಸೆಷನ್ ನಂಬರ್ 1 ವಾಚ್ ಮಾಡಿ, ನಂತರ ಸೆಷನ್ ನಂಬರ್ 2 ವಾಚ್ ಮಾಡಿ. ಸೊ ದಟ್ ನಿಮಗೆ ಕಂಟಿನ್ಯೂಷನ್ ಆಫ್ ದ ಚಾಪ್ಟರ್ ಸಿಗ್ತಾ ಹೋಗುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋ ನಿಮಗೆ ನೋಟಿಫೈ ಆಗ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.